ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಬರ್ತಾ ಇದೆ. ಇಲ್ಲಿ ಯಾವಾಗ ಆಗುತ್ತೆ? 20 ಜನ ಮಿನಿಸ್ಟರ್ ಆಗಬೇಕು ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ, 20 ಸ್ಥಾನಗಳಿಗೆ ಅಂಥೇಳಿ. 40ಕ್ಕಿಂತ ಹೆಚ್ಚಿನ ಜನ ಇದ್ದಾರೆ. ಇದರ ಒಂದು ಕಡೆ ಚೆಕ್ ಮಾಡಿಕೊಂಡಾಗ 18 ಜನರನ್ನು ಮಿನಿಸ್ಟರ್ ಮಾಡಬಹುದು ಅಂತ ಇದೆ. 40, 45, 50ರವರೆಗೂ ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಬೆಳೆದಿದೆ. ಯಾರನ್ನ ಫಿಲ್ಟರ್ ಮಾಡ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ? ಕಳೆದ ಬಾರಿ ಮಿನಿಸ್ಟರ್ ಆಗಿದ್ದವ್ರನ್ನೂ ಕೂಡ ಮತ್ತೆ ಮಿನಿಸ್ಟರ್ ಮಾಡ್ತಾರೆ. ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ನೀವೆಲ್ಲ 3 ವರ್ಷ ಆಗಿದ್ರಲ್ಲಪ್ಪ, ಈಗ ಬೇರೆ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾರಾ? ಇಲ್ಲ, ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ನಿಮ್ಮ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಇನ್ನೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾರೆ, ಗೊತ್ತಿಲ್ಲ. ಸೊ ಎಂಟ್ರಿ ಯಾರ್ಯಾರದು ಸಂಪುಟಕ್ಕೆ? ಇವತ್ತಿನ ರಾಹುಲ್ ಖರ್ಗೆ ಸಭೆಯಲ್ಲಿ ಸಚಿವರ ಲಿಸ್ಟ್ ಫೈನಲ್ ಆಗಬಹುದು. ನಿನ್ನೆನೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿರೋದು ನಾಯಕರು. ವೇಣುಗೋಪಾಲ್ ಮನೆಯಲ್ಲಿ ಆಗಿದ್ದಂಥ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿತ್ತು. ಆದರೆ 4-5 ಹೆಸರುಗಳ ಆಯ್ಕೆ ವಿಚಾರಕ್ಕೆ ಗೊಂದಲ ಮುಂದುವರಿತಾ ಇದೆ. ಇವತ್ತು ರಾಹುಲ್ ಖರ್ಗೆ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ರಾತ್ರಿ ಒಳಗಡೆ ಅಧಿಕೃತ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಹೇಳಿ AICC ಸಭೆ ಒಂದು ಕಡೆ ಮುಗಿತಾನೆ ರಾಜ್ಯಪಾಲರಿಗೆ ನಾವು ಸಿದ್ಧವಾಗಿದ್ದೀವಿ, ತಮ್ಮ ಅನುಮತಿ ಬೇಕು ಅಂತ ಹೇಳಿ. ಸೊ ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಬರೆಯಬಹುದಾಗತ್ತೆ ಅಂಥೇಳಿ. ಸೊ ನಾಳೆನೇ ನೂತನ ಸಚಿವರ ಪ್ರಮಾಣ ವಚನ ಆಗಿಬಿಡುತ್ತಾ? ಹೊಸಬರಿಗೆ ಮಣೆ ಹಾಕ್ತಾರಾ? ಮತ್ತೆರಡು DCM ಹುದ್ದೆಗಳು ಸೃಷ್ಟಿಯಾಗ್ತವ? ರಾಹುಲ್ ಅಂಗಳದಲ್ಲಿ ಚೆಂಡಿದೆ ಇದೀಗ. ಯಾರ ಹೆಸರು ಫೈನಲ್ ಆಗುತ್ತೆ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅಂತಿಮವಾಗಿ ಹೇಳಿದ ಮೇಲೆ ಗೊತ್ತಾಗುವಂಥ ವಿಚಾರ ಅದು. ಸೊ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ. ರಾಜ್ಯ ನಾಯಕರಿಂದ ವೇಣುಗೋಪಾಲ್ ಅವರು ಪಟ್ಟಿ ತೊಗೊಂಡಿದ್ದಾರೆ. ಅವರು CM DK ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡಿದ್ದಾರೆ ವೇಣುಗೋಪಾಲ್ ಅವರು. ಸೊ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟಿ ಹಸ್ತಾಂತರ ಮಾಡಿದ್ದಾರೆ. ಸೊ ರಾಹುಲ್ ಕೂಡ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಆ ನಂತರ ಫೈನಲ್ ಡಿಸಿಷನ್ ಅವರು ಕೊಡ್ತಾರೆ. ದೆಹಲಿಯ ನಂಬರ್ 10 ಜನಪತ್ ರಸ್ತೆಯಲ್ಲಿ ರಾಹುಲ್ ಗಾಂಧಿ ಮನೆ ಇದೆ. ಹತ್ತಿದ್ರು ಕೇಸರಿ ಇದೆ ಗಾಡಿ ಇದೆ. ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಸಂಭಾವ್ಯ ಸಚಿವರು ಅಂತ ಬಂದಾಗ ತುಂಬ ಅಂದರೆ ಇವರು ಸ್ವಲ್ಪ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಬಂದಾಗ ಇಲ್ಲಿ ಅಜಯ್ ಸಿಂಗ್, ಯಶವಂತರಾಯ್ ಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಪೊನ್ನಣ್ಣ, SS ಮಲ್ಲಿಕಾರ್ಜುನ್, ಲಕ್ಷ್ಮಣ ಸವದಿ, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಮ್, ನಾಗೇಂದ್ರ, ಸಲೀಂ ಅಹಮದ್, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದವರು, ಮಧು ಬಂಗಾರಪ್ಪ, ವಿಜಯಾನಂದ ಕಾಶ್ಯಪ್ಪನವರ್, ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟರು, ಇನ್ನು ಶಿವಣ್ಣ, ತಂಗಡಗಿ, ದಿನೇಶ್ ಗುಂಡು, ಈ ಥರ ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಈ ಥರದ್ದು ಈ ಬಾರಿ ಸೂತ್ರ ಏನು ಅಂತ, ಹಳಬರದ್ದು ಹೊಸಬರದ್ದು ಮಿಕ್ಸ್ ರೀತಿಯಲ್ಲಿ ಸೂತ್ರ ಏನಾದರೂ ಇದೆಯಾ? ಚೆನ್ನಾಗಿ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಇನ್ನೊಮ್ಮೆ ಅವಕಾಶ ಕೊಡಬೇಕು ಅಂತೇನಾದರೂ ಇದೆಯಾ? ಇಲ್ಲ ಸಚಿವಗಿರಿಯನ್ನು 3 ವರ್ಷಗಳ ಕಾಲ ಅನುಭವಿಸಿದ್ದಾರೆ, ಆಲ್ ಟುಗೆದರ್ ಹೊಸದಾಗಿಯೇ ಒಂದಷ್ಟು ಜನಕ್ಕೆ ಅವಕಾಶ ಕೊಟ್ಟುಬಿಡೋಣ, ಆ ಫಾರ್ಮುಲಾ ಇದೆಯಾ? ಅಥವಾ ಈ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತಾರಲ್ಲ, ಹಾಗೇನಾದರೂ ಹಳಬರು ಹೊಸಬರು ಎಲ್ಲ ಒಂದು ಕಾಂಬಿನೇಷನ್ ಇಟ್ಕೊಂಡು ಏನಾದರೂ ಮಾಡಬೇಕು ಅಂತಿದ್ದಾರಾ? ಫಾರ್ಮುಲಾ ಏನಿದೆ ಈ ಬಾರಿ ಅಂತ? ರಮಕಾಂತ್, ಇವತ್ತು ಸಂಜೆ 4:15ಗೆ ಕಾಂಗ್ರೆಸ್ ಹಿರಿಯ ನಾಯಕರ ಒಂದು ಸಭೆ ನಡೆಯುತ್ತೆ. ರಾಜ್ಯ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರ ಜೊತೆ ನಡೆಯುವಂತಹ ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರು ಕೂಡ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ಸೊ ಇಲ್ಲಿ ಅಂತಿಮವಾಗಿ ನಿನ್ನೆ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸುದೀರ್ಘವಾಗಿ ಸಭೆಯನ್ನು ಮಾಡಲಾಗಿತ್ತು. ಅಲ್ಲಿ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಏನು 20 ಖಾಲಿ ಸ್ಥಾನಗಳಿದೆ ಅದನ್ನು ತುಂಬಬೇಕು, ಅದರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಹಲವು ಮಾನದಂಡಗಳನ್ನು ಇಟ್ಕೊಂಡು, ಜಿಲ್ಲಾವಾರು ಮತ್ತು ಸಮುದಾಯವಾರು ಮಾನದಂಡಗಳನ್ನು ಇಟ್ಕೊಂಡು, ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರಿದ್ರು ಅವರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು, ಅವರಿಗೆ ಮಾಡಿಕೊಟ್ಟಿದ್ದೇ ಆದರೆ ಮುಂದೆ ಯಾವ ರೀತಿಯಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಅವರಿಂದ ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು, ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡೇ ಈಗ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗಿತ್ತು. ಅದರಲ್ಲಿ ಒಂದು 5-6 ಹೆಸರುಗಳ ಬಗ್ಗೆ ಕೆಲವು ಗೊಂದಲಗಳಿದೆ. ಹರಿಪ್ರಸಾದ್ ಅವರು ಒಪ್ಪಿದ್ದನ್ನು DK ಶಿವಕುಮಾರ್ ಒಪ್ಪಿಲ್ಲ, ಈ ಕಡೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಲಿಸ್ಟನ್ನು ಸಿದ್ದರಾಮಯ್ಯ ಅವರು ಒಪ್ಪಿಲ್ಲ. ಈ ರೀತಿಯಾಗಿ 4-5 ಹೆಸರುಗಳಲ್ಲಿ ಕೆಲವು ಗೊಂದಲಗಳಿದೆ ಅನ್ನುವಂಥ ಮಾಹಿತಿಗಳು ನಿನ್ನೆ ಸಿಕ್ಕಿದೆ.
ಸೊ ಹಾಗಾಗಿ ಇವತ್ತು 4:15 ನಡೆಯುವಂಥ ಈ ಸಭೆಯಲ್ಲಿ ಅಂತಿಮವಾಗಿ ಆ ಗೊಂದಲಗಳೇನಿದೆ ಅದನ್ನು ರಾಹುಲ್ ಗಾಂಧಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ. ಸೊ ಬಹುತೇಕವಾಗಿ 20 ಖಾಲಿ ಸ್ಥಾನಗಳೇನಿದೆ 18 ಸ್ಥಾನಗಳನ್ನು ತುಂಬ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಅಥವಾ ರಾಹುಲ್ ಗಾಂಧಿ ಅವರು ಬೇಡ, ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು ಬೇಡ ಅಂತ ಹೇಳಿದರೆ ಸಂಪೂರ್ಣವಾಗಿ 20 ಸ್ಥಾನಗಳನ್ನು ತುಂಬುವಂಥ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ತಾರೆ. ಬಹುತೇಕವಾಗಿ 8 ಗಂಟೆಯ ಒಳಗಡೆ ಈ ಒಂದು ಪಟ್ಟಿ ಕೂಡ ರಿಲೀಸ್ ಆಗುತ್ತೆ ಅಧಿಕೃತವಾಗಿ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ರಾಜಭವನಕ್ಕೂ ಕೂಡ ನಿನ್ನೆ ಆಗಲೇ ಮೌಖಿಕವಾಗಿ ಗುರುವಾರ ಸಂಜೆ 5 ಗಂಟೆಗೆ ಪದಗ್ರಹಣಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಲಾಗಿದೆ. ನಾಳೆ ರಾಜ್ಯಪಾಲರು ಮಧ್ಯಾಹ್ನ ಇಂದೋರ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಇವತ್ತು ಸಂಜೆ 5:30 ಒಳಗೆ ರಾಜಭವನಕ್ಕೆ, ಲೋಕಭವನಕ್ಕೆ ಅಧಿಕೃತವಾಗಿ ಪತ್ರವನ್ನು ಕಳಿಸ್ಬೇಕಾಗತ್ತೆ. ನಾಳೆ ನಮಗೆ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಿಮ್ಮ ಉಪಸ್ಥಿತಿಯಲ್ಲೇ ಇದು ನಡಿಬೇಕು ಅನ್ನುವಂಥ ಪತ್ರವನ್ನು ಕೊಡಬೇಕಾಗತ್ತೆ. ಆಗ ಅಧಿಕೃತವಾಗತ್ತೆ, ರಾಜ್ಯಪಾಲರು ಅದಕ್ಕೆ ಅನುಮತಿಯನ್ನು ಕೊಡಬಹುದು. ನೀವು ಹೇಳ್ತಾ ಇದ್ರಿ ಈಗ ಜಿಲ್ಲಾವಾರು ಈಗಾಗಲೇ ಮೊದಲಿಗೆ 12 ಸಚಿವ ಸ್ಥಾನಗಳನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ. ಉಳಿದಿರುವಂಥ ಆಯ್ಕೆ ಏನಿದೆ ಇಲ್ಲಿ ಜಿಲ್ಲೆಗಳಿಗೂ ಕೂಡ ಈ ಬಾರಿ ಪ್ರಾತಿನಿಧ್ಯವನ್ನು ಕೊಡಬೇಕು, ಮತ್ತು ಯುವಕರನ್ನು ಕೂಡ ಆದ್ಯತೆಯಾಗಿ ಮಾಡಿಕೊಳ್ಬೇಕು. ಹೊಸಬರು 2-3 ಬಾರಿ ಗೆದ್ದಂಥವ್ರು ಮತ್ತು ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರು ಇವರನ್ನು ಕೂಡ ಮಾನದಂಡವಾಗಿಟ್ಕೊಳ್ಬೇಕು, ಮತ್ತು ಅವರಿಗೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ಮುಂದೆ ಪಕ್ಷಕ್ಕೆ ಯಾವ ರೀತಿಯಾಗಿ ಅವರಿಂದ ಉಪಯೋಗ ಆಗುತ್ತೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದಂಥವ್ರು ಯಾರು, ಇದೆಲ್ಲವನ್ನು ಕೂಡ ಇಟ್ಕೊಂಡೆ ಸಮುದಾಯವನ್ನು ಸೆಳೆಯುವಂತಹ ಅವಕಾಶಗಳು ಯಾರ ಕಡೆಯಿಂದ ಆಗತ್ತೆ ಇದನ್ನು ಇಟ್ಕೊಂಡು ಇವತ್ತು ಅಂತಿಮವಾಗಿ ಪಟ್ಟಿಯನ್ನು ಫೈನಲ್ ಮಾಡಲಾಗತ್ತೆ. ನೀವು ಆಗಲೇ ಏನು ಹೆಸರುಗಳನ್ನು ಹೇಳಿದ್ದೀರಿ, ಬಹುತೇಕವಾಗಿ ಆ ಹೆಸರುಗಳಲ್ಲಿ ಕೆಲವು ಹೆಸರುಗಳನ್ನು ಕೈ ಬಿಡಬಹುದು. ಯಾಕೆಂದರೆ ರಾಹುಲ್ ಗಾಂಧಿ ಖರ್ಗೆ ಅವರು ಅದಕ್ಕೇನಾದರೂ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ದೇ ಆದರೆ ಆ ಹೆಸರುಗಳನ್ನು ಕೈ ಬಿಡಬೇಕಾಗತ್ತೆ. ಉಳಿದಂತೆ ಸುಮಾರು 15-16 ಲೀಸ್ಟ್ ಏನಿದೆ ಅದನ್ನು ಫೈನಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅಥವಾ ರಾಹುಲ್ ಗಾಂಧಿ ನಿನ್ನೆ ಎಲ್ಲರೂ ಕೂಡ 3 ಜನ ಒಪ್ಕೊಂಡಿದ್ದಾರೆ, ಹಾಗಾಗಿ ಇದಕ್ಕೆ ಒಪ್ಪಿಗೆ ಕೊಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೆ. ಆದರೆ ಅಷ್ಟು ಜನರ ಪಟ್ಟಿ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ರಮಕಾಂತ್, ಥ್ಯಾಂಕ್ ಯು ಶಿವು.